ಕೊನೆಯ 3 ರಾಶಿಯ ಫಲಾಫಲ ಏನು ತಿಳಿಯೋಣ. ಶಾಸ್ತ್ರಗಳೇ, ಮಕರದಿಂದ ಮೀನದವರೆಗೆ ಗಮನಿಸ್ತಾ ಹೋಗೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ವಾರದ ಆದಿಯಲ್ಲಿ ಅಂದರೆ ಚಂದ್ರ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಬುದ್ಧಿ ಬಲ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಚುರುಕು ಬುದ್ಧಿ, ಪುರುಷರಿಗಿಲ್ವ ಅಂತಂದರೆ ಖಂಡಿತ ಇದೆ. ಎಲ್ರಿಗೂ ಭೇದವಿಲ್ಲದೆ ಬುದ್ಧಿ ಚುರುಕಾಗಿರ್ತದೆ, ಸಂಶಯ ಇಲ್ಲ ಅದರಲ್ಲಿ. ಮುಖ್ಯವಾಗಿ ಮಕ್ಕಳಿಂದ ಒಂದು ಸಮಾಧಾನ ಸೌಖ್ಯ ಕಾಣಲಿಕ್ಕೆ, ಅವರು ಯಾವುದೇ ತಿರುಗು ಮಾತಾಡದೆ ಯಾರೋ ಕಾಲ್ ಮಾಡಿದ್ರಲ್ಲ, ಮಕ್ಕಳಿಂದ ಹಾಗೆ ಹೊರಟುತನ ಬಂದುಬಿಟ್ರೆ ಎಲ್ಲಿ ಹೋಗೋದು ಪಾಪ, ಹೀಗಾಗುತ್ತೆ. ಆ ರೀತಿಯ ಬುದ್ಧಿ ಈ ವಾರದಲ್ಲಿ ಆ ಥರ ಫಲ ಇಲ್ಲ, ಯೋಚನೆ ಮಾಡಬೇಡಿ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಇದು ಸ್ವಲ್ಪ ತೊಡಕನ್ನು ತಂದು ಕೊಡುತ್ತೆ. ಉಳಿದ ಹಾಗೆ ನಿಮಗೆ ತೊಡಕಿರ್ತಕ್ಕಂಥದ್ದು ವ್ಯಾಪಾರಗಳಲ್ಲಿ, ಅದು ಕ್ಷೀರ ಮತ್ಸ್ಯ ಇಂಥ ವ್ಯಾಪಾರಗಳೇನಿದೆ, ನೀರಿಗೆ ಸಂಬಂಧಿಸಿರ್ತಕ್ಕಂಥ ಸೋರ್ಸಲ್ ವ್ಯಾಪಾರಿಗಳಿಗೆ ಅದು ಸ್ವಲ್ಪ ತೊಡಕು, ಅಲ್ಲಿ ಮೋಸ ಆಗ್ತಕ್ಕಂಥ ಸಾಧ್ಯತೆ, ಅವುಗಳಿಂದ ಪ್ರಮಾದಗಳು, ಈ ರೀತಿಯ ಸಾಧ್ಯತೆ ವಾರದ ಆದಿಯಲ್ಲಿದೆ. ಇದೊಂದು ಸ್ವಲ್ಪ ಗಮನಿಸ್ಕೊಳ್ಬೇಕು. ಆದರೆ ಉಳಿದ ಹಾಗೆ ಕೆಲಸದ ವಿಚಾರದಲ್ಲೋ ಮತ್ತೊಂದೋ ಇದೆಲ್ಲ ಬುದ್ಧಿಬಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಅಲ್ಲಿ ಆತ್ಮೀಯರ ಜೊತೆ ವೈಷಮ್ಯಗಳು ಬರ್ತಕ್ಕಂಥದ್ದು, ದಾಂಪತ್ಯದ ಸಾಮರಸ್ಯ ಚೆನ್ನಾಗಿರುತ್ತದೆ, ವೃತ್ತಿಯಲ್ಲಿ ಮಿತ್ರರ ಸಹಾಯ, ಬಂಧು ಸ್ನೇಹಿತರ ಸಹಕಾರ, ಮುಖ್ಯವಾಗಿ ಶುಕ್ರನ ಸಂಚಾರ ಚತುರ್ಥಕ್ಕೆ ಹೋದಾಗ ಶುಕ್ರನಿಗೆ ದಿಗ್ಬಲ. ಹೀಗಾಗಿ ಗೃಹ ವಾಹನ ಮತ್ತು ಕೃಷಿ ಇವುಗಳ ಕ್ಷೇತ್ರದಲ್ಲಿ ಎಷ್ಟೋ ಜನ ಮನೆಯಲ್ಲೇ ಈ ಗಾರ್ಡನಿಂಗ್ ಮಾಡ್ಕೊಂಡಿರ್ತಿರಲ್ಲ, ಅಂಥವರಿಗೆಲ್ಲ ತುಂಬ ವಿಶೇಷವಾದ ಹೊಸ ಪ್ರಯೋಗ ಮಾಡ್ತಕ್ಕಂಥ ಆಸಕ್ತಿ ಬಂದುಬಿಡುತ್ತೆ. ಮತ್ತು ವಸ್ತ್ರಾಭರಣ ಖರೀದಿ ಅಥವಾ ವಸ್ತ್ರಾಭರಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಈ ರೀತಿ ತುಂಬ ಚೆನ್ನಾಗಿರ್ತದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಏನಂತೀವಿ, ಆ ಕ್ಷೇತ್ರದಲ್ಲಿರೋರು ಎಲ್ಲರಿಗೆ ತುಂಬ ಚೆನ್ನಾಗಿದೆ. ಕುಜನ ಮನೆಯಲ್ಲಿ ಶುಕ್ರ ಸಂಚರಿಸುವಾಗ ವಸ್ತ್ರ ಅಲಂಕಾರ ಇವುಗಳಲ್ಲಿ ತುಂಬ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಚೆನ್ನಾಗಿದೆ ಅಂತ ಈ ರೀತಿಯಲ್ಲಿ ಚೆನ್ನಾಗಿದೆ. ಹೀಗಾಗಿ ಮಕರ ರಾಶಿಯವರಿಗೆ ಹೆಚ್ಚಿನ ಫಲ ಚೆನ್ನಾಗಿದೆ. ಸ್ವಲ್ಪ ತೊಡಕುಗಳು, ದಾಂಪತ್ಯ ಮನಸ್ತಾಪಗಳು, ಶಿವ ಪಾರ್ವತಿಯರ ಪ್ರಾರ್ಥನೆ, ಸೀತಾರಾಮರ ಪ್ರಾರ್ಥನೆ ಯಾವುದೂ ಆಗುತ್ತೆ. ಆ ಆದಿ ದಂಪತಿಗಳ ಪ್ರಾರ್ಥನೆಯಿಂದಾಗಿ ನಮ್ಮಲ್ಲಿ ಇರ್ತಕ್ಕಂಥ ತೊಡಕುಗಳು ಇವುಗಳೆಲ್ಲ ನಿವಾರಣೆ ಆಗುತ್ತೆ. ಈ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ನಿಮಗೆ ಬಂಧು ಸ್ನೇಹಿತರ ಒಡನಾಟ, ಹಾಲು ಹೈನು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ವೃತ್ತಿಯಲ್ಲಿ ಬೌದ್ಧಿಕ ಘರ್ಷಣೆಗಳೂ ಉಂಟಾಗುತ್ತೆ, ಶತ್ರು ರೋಗ ಬಾಧೆ ಬರ್ತಕ್ಕಂಥದ್ದು, ಷಷ್ಠದಲ್ಲಿ ಮಾಂದಿ ಇದ್ದಾಗ ವೈಷಮ್ಯಗಳು ಬಂದುಬಿಡುತ್ತೆ, ತಗಾದೆಗಳು ಬಂದುಬಿಡುತ್ತೆ, ಸಾಲದ ಬಾಧೆಗೆ ಸಿಕ್ಕಾಕೊಳ್ಳುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ವಿಚಾರಗಳಲ್ಲಿ. ಆದರೆ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಸೌಖ್ಯ ಸಮೃದ್ಧಿ, ವಾಹನ ಸೌಖ್ಯ, ಪ್ರಯಾಣ ಸೌಖ್ಯ, ಎಲ್ಲೋ ಹಿತವಾದ ಆತ್ಮೀಯರ ಜೊತೆಗೆ ಒಂದು ಪ್ರಯಾಣ, ವಿಹಾರ, ಮನರಂಜನೆ ಇವುಗಳೆಲ್ಲ, ಯಾವುದೋ ಸಿನಿಮಾ ಮತ್ತೊಂದು ಮಗದೊಂದು ಅಂತ ಹೇಳಿ ಮನಸ್ಸಿಗೆ ಸಮಾಧಾನ ಸಿಗಬೇಕು, ಹೊರಟುಬಿಡೋಣ ಅಂತ ಆ ರೀತಿಯ ಒಂದು ಒತ್ತಡ ಚಂದ್ರ ಉಂಟು ಮಾಡ್ತಾನೆ. ಹೀಗಾಗಿ ಆ ಮಟ್ಟಕ್ಕೆ ಒಂದು ಸ್ವಲ್ಪ ಸೌಖ್ಯ ಕಾಣ್ತೀರಾ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಶುಕ್ರನ ಸಂಚಾರವೂ ಇದೆ. ಇದನ್ನು ಗಮನಿಸಿಕೊಂಡು ಸ್ತ್ರೀಯರಿಗೆ ಚುರುಕು ಬುದ್ಧಿ, ಉನ್ನತ ಶಿಕ್ಷಣದಲ್ಲಿ ಅನುಕೂಲ, ಸಾಲ ರೋಗಗಳಿಂದ ಹೊರಗೆ ಬರ್ತೀರಾ, ಸಹೋದರ ಸಹಾಯಗಳು ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೇವಕರು ಸಹಾಯ, ಮತ್ತೊಂದು ಮಗದೊಂದು ಈ ರೀತಿ ಒಳ್ಳೆಯ ಶುಭ ಸಲಹೆಗಳು ಸಿಗುತ್ತೆ. ಮುಖ್ಯವಾಗಿ ಆ ಸಲಹೆಗಳು ನಿಮಗೆ ಅನುಕೂಲ ಉಂಟಾಗುತ್ತೆ. ಚಂದ್ರಗುರು ಪಂಚಮದಲ್ಲಿ ಸಂಚರಿಸಿದ್ರೆ ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ನಿರ್ದೇಶಿತಂತ, ಇನ್ನೊಬ್ಬರಿಗೂ ಮಾರ್ಗದರ್ಶನ ಮಾಡೋಷ್ಟು ಚತುರತೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹನ ಆರಾಧನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಸಹೋದರು ಸೇವಕರ ಸಹಾಯ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲೂ ಆತ್ಮೀಯತೆ ತುಂಬ ಚೆನ್ನಾಗಿರ್ತದೆ. ಬುದ್ಧಿ ಮಂದವಾಗುತ್ತೆ, ಮಕ್ಕಳಲ್ಲಿ ಅಸಮಾಧಾನ ಉಂಟಾಗುತ್ತೆ. ಪಂಚಮದ ಮಾಂದಿ ಕಾರಣದಿಂದಾಗಿ ಬುದ್ಧಿ ವಿಚಲಿತರಾಗ್ಬಿಡ್ತೀರ. ಏನು ಆಲೋಚನೆ ಮಾಡ್ತಕ್ಕಂಥದ್ದು ಗೊತ್ತಾಗೋದಿಲ್ಲ, ಇದು ವಿಚಲಿತರಾಗ್ಬಿಡ್ತೀರ. ಬುಧನೂ ಕೂಡ ವೇದಲ್ಲಿದ್ದಾನೆ ರಾಹು ಜೊತೆಗೆ. ಹೀಗಾಗಿ ಬುದ್ಧಿ ಅಂತಕ್ಕಂಥದ್ದು ತಾತ್ಕಾಲಿಕಿ ಜ್ಞೇಯ ಅಂತ ಕರೀತಾರೆ. ಆ ಕ್ಷಣ ಡಿಸೈಡ್ ಮಾಡೋದಿರುತ್ತಲ್ಲ, ಅಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಡ್ತೀರ. ಹೀಗಾಗಿ ಪ್ರಜ್ಞೆ ಬೇಕಾಗುತ್ತೆ, ಪ್ರಜ್ಞಾತ್ ರೇಖಾಲಿಕಿ ಮತ ಅಂತ. ಹೀಗಾಗಿ ಆ ಪ್ರಜ್ಞೆ ಬರಬೇಕಾದ್ರೆ ಗುರು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಗುರು ಸ್ಮರಣೆ ಮಾಡಿ ಸಡನ್ನಾಗಿ ಯಾವುದೋ ಡಿಸಿಷನ್ಸ್ ಮಾಡಲಿಕ್ಕೆ ಹೋಗಬೇಡಿ ಈ ವಾರದಲ್ಲಿ, ಅದರ ಕಡೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ, ಯಾಕಂದರೆ ಗುರುಚಂದ್ರರು ಸೇರ್ತಾರೆ, ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ಆತ್ಮೀಯತೆ, ಉತ್ತಮ ಒಡನಾಟ, ವೃತ್ತಿಯಲ್ಲೂ ಅನುಕೂಲ, ಮಾತು ಕೃತಿ ಕೌಶಲ್ಯ ತುಂಬ ಚೆನ್ನಾಗಿದೆ. ಈ ಬುಧವಾರದಿಂದಲೇ ನಿಮಗೆ ಒಂದು ಹೊಸ ದಾರಿ, ಒಂದು ಹೊಸ ಬದುಕು, ಒಂದು ಹೊಸ ಪ್ರಯತ್ನ ಹೀಗನ್ನಿಸ್ತಾ ಪ್ರತಿ ಕ್ಷಣವೂ ಹೊಸದಾಗಿದೆಯೇನೋ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮೀನರಾಶಿಯವರಿಗೆ ಈ ವಾರದ ಅಂತ್ಯದ ವೇಳೆಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಮನಸ್ಸಿಗೆ ನಿರಾಳವಾಗಿರ್ತಾರೆ. ಶುಕ್ರ ದ್ವಿತೀಯ ಸಂಚರಿಸುವಾಗ ಎಂಥ ಅಕ್ಷರಗಳು ಬಾರದೇ ಇರೋನು ಕೂಡ ಒಂದು ಪದ್ಯ ಕಟ್ತಕ್ಕಂಥದ್ದು, ಒಂದು ಲಹರಿಯಲ್ಲಿರ್ತಕ್ಕಂಥದ್ದು, ಆ ರೀತಿಯ ಒಂದು ಶುಕ್ರ ದ್ವಿತೀಯದಲ್ಲಿದ್ದರೆ ಕಾವ್ಯತ್ವ ಅಂತಕ್ಕಂಥದ್ದು ಹಾಗಿರ್ತದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಶುಕ್ರ ನಿಮ್ಮ ಪಾಲಿಗೆ ಒಂದು ಹೊಸ ಅನುಭವವನ್ನು ತಂದುಕೊಡ್ತಾನೆ. ಮೀನರಾಶಿಯವರು ಚೆನ್ನಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ.
ದ್ವಿತೀಯಾಧಿಪತಿ ಕುಜನ ಬಲ ವೀಕ್ ಆಗಿದೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ವಿಶೇಷ ಪೂಜಾದಿಗಳನ್ನ ಮಾಡೋದು ಬಹಳ ಮುಖ್ಯ. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.